ಬಾದಾಮಿ ಬಾದಾಮಿ ಇದು ತಿನ್ನೋದಲ್ಲ, ಇದೊಂದು ಐತಿಹಾಸಿಕ ಸ್ಥಳ. ಇದು ಕರ್ನಾಟಕದಲ್ಲಿ ಇದ್ದು ಇದರ ಮೊದಲ ಹೆಸರು ವಾತಾಪಿ ಅಂತ ಇತ್ತು. ಇದನ್ನು ಕ್ರಿಶ್ 543ರಲ್ಲಿ ಪುಲಕೇಶಿ ಪ್ರಥಮ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿ ಮಾಡಿದರು. ಬಾದಾಮಿಯ ಗುಹೆಗಳು, ಆ ಗುಹೆಗಳು ಕಲ್ಲು ಬೆಟ್ಟಗಳಿಂದ ಕಟ್ಟಿಲ್ಲ, ಅದೊಂದು ಕೆಂಪು ಬಂಡೆಗಳಿಂದ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಪುಲಕೇಶಿ ದ್ವಿತೀಯ ಸುವರ್ಣಯುಗ. ಪುಲಕೇಶಿ ದ್ವಿತೀಯ ಅವರ ಕಾಲದಲ್ಲಿ ಚಾಲುಕ್ಯರು ಬಹಳ ಬಲಿಷ್ಠವಾಗಿದ್ದರು. ಅದಕ್ಕಾಗಿ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನ್ನು ಯುದ್ಧದಲ್ಲಿ ಸೋಲಿಸಿದರು. ಅಗಸ್ತ್ಯ ತೀರ್ಥ, ಇದೊಂದು ಬಾದಾಮಿಯ ಮಧ್ಯದಲ್ಲಿರುವ ಇದು ಕೆರೆ ನಗರದ ಮುಖ್ಯ ಆಕರ್ಷಣೆ ಆಗಿತ್ತು. ಭೂತ್ನಾಥ್ ಟೆಂಪಲ್, ಇದು ಅಗಸ್ತ್ಯ ತೀರ್ಥ ದಡದಲ್ಲಿರೋದು. ಇದರ ರಿಫ್ಲೆಕ್ಷನ್ ನೀರಿನಲ್ಲಿ ಬಹಳ ಸುಂದರವಾಗಿ ಕಾಣಿಸುತ್ತೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ಬಾದಾಮಿಯ ಗುಹೆಗಳು ಸುಮಾರು 1500 ವರ್ಷಗಳ ಹಳೆವು. ಆದರೂ ಇವತ್ತಿಗೂ ಶಿಲ್ಪಕಲೆ ಮತ್ತು ಸೌಂದರ್ಯ ಉಳಿಸಿಕೊಂಡು ಬಂದಿದೆ. ಬಾದಾಮಿ ಕೇವಲ ಟೂರಿಸ್ಟ್ ಪ್ಲೇಸ್ ಅಲ್ಲ, ಅದೊಂದು ಕರ್ನಾಟಕದ ಇತಿಹಾಸದ ಜೀವಂತ ಸಾಕ್ಷಿ. ಹಾಗೆ ಫಾಲೋ ಮಾಡಿ ಗೈಸ್ ಪ್ಲೀಸ್, ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.